ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇರುವಂತ ಸಿಲಿಕಾನ್ ಮಂದಿಗೆ ಈಗ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಜಲಮಂಡಳಿ. ಏನಪ್ಪಾ ಅಂತಂದ್ರೆ ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರಿಗೆ ಈಗ ಶಾಕ್ ಕೊಟ್ಟಿದೆ ಜಲಮಂಡಳಿ. ರಿಯಾಯಿತಿ ದರದಲ್ಲಿ ನೀರು ಮಾರಾಟಕ್ಕೆ ಈಗ ಜಲಮಂಡಳಿ ಮುಂದಾಗಿದೆ. 360 ರೂಪಾಯಿಗೆ 6,000 ಲೀಟರ್ ನೀರು ಮಾರಾಟಕ್ಕೆ ಈಗ ಮುಂದಾಗಿರುವಂಥದ್ದು BWSSB. ಸೊ ಈಗ ಸದ್ಯಕ್ಕೆ ಅಂದರೆ ಖಾಸಗಿಯ ಟ್ಯಾಂಕರ್ ಮಾಲೀಕರು ಏನಿದ್ದಾರೆ, ಅಂದರೆ ನೀರಿನ ಟ್ಯಾಂಕರ್ ಮಾಲೀಕರು ಇದ್ದಾರಲ್ಲ, ಅದು ದುಪ್ಪಟ್ಟು ಹಣವನ್ನು ಪಡಿತಾ ಇದ್ರು ಅನ್ನೋ ಆರೋಪ ಇತ್ತು. ಆ ರೀತಿ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸೊ ಇದನ್ನು ಕಡಿವಾಣ ಹಾಕೋದಕ್ಕೆ ಈಗ ಮುಂದಾಗಿರುವಂಥದ್ದು. ಸೊ ನೀರಿಲ್ಲದೆ ಪರದಾಡ್ತಾ ಇರುವಂಥ ಬೆಂಗಳೂರು ಮಂದಿಗೆ ಇದು ಸಿಗ್ತಾ ಇರುವಂಥ ಗುಡ್ ನ್ಯೂಸ್. ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರಿಗೆ ಇಲ್ಲಿ ಜಲಮಂಡಳಿ ಶಾಕ್ ಕೊಟ್ಟಿರುವಂಥದ್ದು. ರಿಯಾಯಿತಿ ದರದಲ್ಲಿ ನೀರು ಮಾರಾಟಕ್ಕೆ ಈಗ ಜಲಮಂಡಳಿ ಮುಂದಾಗಿದೆ. ಅಂದರೆ ಎಷ್ಟಿದೆ ಅಂದರೆ ಇವರು ಎಷ್ಟು ಬೆಲೆಯನ್ನು ನಿಗದಿ ಮಾಡ್ತಾರೆ ಅಷ್ಟಕ್ಕೆ ಅವರು ಮಾರಾಟವನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ. ಸೊ ಬೆಂಗಳೂರು ನಗರ ಜಿಲ್ಲಾಡಳಿತ ನಿಗದಿ ಮಾಡಿದ್ದಕ್ಕಿಂತ ಕಡಿಮೆ ದರದಲ್ಲಿ ನೀರು ಮಾರಾಟ ಆಗಬಹುದು. ಈ ಹಿಂದೆ ಬೆಂಗಳೂರು ನಗರ ಜಿಲ್ಲಾಡಳಿತ 6,000 ಲೀಟರ್ಗೆ 510 ರೂಪಾಯಿಯನ್ನು ನಿಗದಿ ಮಾಡಿತ್ತು, 510. ಸೊ ಇದೀಗ ಅದಕ್ಕಿಂತಲೂ ಕಡಿಮೆ ದರದಲ್ಲಿ ನೀರು ಮಾರಾಟ ಮಾಡೋದಕ್ಕೆ ಈಗ ಜಲಮಂಡಳಿ ಮುಂದಾಗಿದೆ. ಸಂಸ್ಕರಿಸಿದ ನೀರು ಮಾರಾಟಕ್ಕೆ ಈಗ ಬೆಂಗಳೂರು ಜಲಮಂಡಳಿ ಮುಂದಾಗಿರುವಂಥದ್ದು. ಅಂದರೆ ಕುಡಿಯೋದಕ್ಕೆ ಹೊರತಾಗಿ ಇತರೆ ಚಟುವಟಿಕೆಗಳ ಬಳಕೆಗೆ ಮಾತ್ರ ಈ ನೀರು ಯೋಗ್ಯ ಅನ್ನೋ ನೀರಿರುತ್ತಲ್ಲ, ಅಂಥ ನೀರಿಗೆ ಈ ರೀತಿಯ ಒಂದು ಫಿಕ್ಸ್ ರೇಟ್ ಮಾಡಿರುವಂಥದ್ದು. ಸೊ ನಗರದಲ್ಲಿ ಚರಂಡಿ ಸೇರ್ತಾ ಇವೆ. 1440 MLD ನೀರು ಅದನ್ನು ಸಂಸ್ಕರಿಸಿ ಮಾರಾಟ ಮಾಡಲಾಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ನಿತ್ಯ 1,212 MLD ನೀರು ತ್ಯಾಜ್ಯಗೆ ಸೇರ್ತಾ ಇರುವಂಥದ್ದು. ಸೊ ಈ ನೀರನ್ನು ಸಂಸ್ಕರಿಸಿ ಮರುಬಳಕೆಗೆ ನೀಡಲು ಈಗ ಜಲಮಂಡಳಿ ಮುಂದಾಗಿದೆ. ಅದಕ್ಕೆ ಒಂದು ಇಂತಿಷ್ಟು ರೇಟ್ ಅಂತೇಳಿ ಫಿಕ್ಸ್ ಮಾಡಲಾಗಿದೆ, 510 ರೂಪಾಯಿ ಅಂತೇಳಿ. ಅಂದರೆ 6,000 ಲೀಟರ್ಗೆ 510 ರೂಪಾಯಿ ಅಂತೇಳಿ ಫಿಕ್ಸ್ ಮಾಡಲಾಗಿದೆ. ಅಂದರೆ ಅನಧಿಕೃತವಾಗಿ ಬೇಕಾಬಿಟ್ಟಿಯಾಗಿ ಇವರಿಗೆ ಹೇಗೆ ಬೇಕೋ ಹಾಗೆ ಮಾರಾಟವನ್ನು ಮಾಡ್ತಾಯಿದ್ರು. ಅಂದರೆ 500 ಇದ್ದ ಜಾಗದಲ್ಲಿ 5,000 ತನಕ ನೀರಿನ ಟ್ಯಾಂಕ್ ಮಾರಾಟ ಆಗ್ತಾಯಿತ್ತು. ಬಟ್ ಇದನ್ನು ಕಡಿವಾಣ ಹಾಕೋದಕ್ಕೆ ಒಂದು ಒಳ್ಳೆ ಮೂವ್ ಇದು. ಸೊ ನೀರಿಲ್ಲದೆ ಪರದಾಡ್ತಾ ಇರುವಂಥ ಬೆಂಗಳೂರು ಮಂದಿಗೆ ಸಿಗ್ತಾ ಇರುವಂಥ ಒಳ್ಳೆಯ ಸುದ್ದಿ ಇದು. ನೋಡಿ, ರಿಯಾಯಿತಿ ದರದಲ್ಲಿ ನೀರು ಮಾರಾಟಕ್ಕೆ ಈಗ ಜಲಮಂಡಳಿ ಮುಂದಾಗಿರುವಂಥದ್ದು. 360 ರೂಪಾಯಿಗೆ 6,000 ಲೀಟರ್ ನೀರು ಮಾರಾಟಕ್ಕೆ ಈಗ ಜಲಮಂಡಳಿ ಮುಂದಾಗಿರುವಂಥದ್ದು. ಅಂದರೆ ಬೆಂಗಳೂರು ನಗರ ಜಿಲ್ಲಾಡಳಿತ ನಿಗದಿ ಮಾಡಿದ್ದಕ್ಕಿಂತ ಕಡಿಮೆ ದರದಲ್ಲಿ ಇಲ್ಲಿ ನೀರು ಸಿಗ್ತಾ ಇದೆ, ಮಾರಾಟ ಆಗುತ್ತೆ. ಈ ಹಿಂದೆ ಬೆಂಗಳೂರು ನಗರ ಜಿಲ್ಲಾಡಳಿತ 6,000 ಲೀಟರ್ಗೆ 510 ರೂಪಾಯಿ ಇತ್ತು. ಬಟ್ ಈಗ 360 ರೂಪಾಯಿ. ಸೊ ಸಂಸ್ಕರಿಸಿದ ನೀರು ಮಾರಾಟಕ್ಕೆ ಈಗ ಬೆಂಗಳೂರು ಜಲಮಂಡಳಿ ಮುಂದಾಗಿರುವಂಥದ್ದು. ಅಂದರೆ ಕುಡಿಯೋದಕ್ಕೆ ಹೊರತಾಗಿ ಇತರೆ ಚಟುವಟಿಕೆಗಳ ಬಳಕೆಗೆ ಮಾತ್ರ ಈ ನೀರು ಯೋಗ್ಯ ಆಗಿರುತ್ತೆ. ಸೊ ನಗರದಲ್ಲಿ ಚರಂಡಿಗೆ ಸೇರ್ತಾ ಇರುವಂತಹ 1440 MLD ನೀರನ್ನು ಸಂಸ್ಕರಿಸಿ ಅದನ್ನು ಮಾರಾಟ ಮಾಡಲಾಗುತ್ತೆ. ಸೊ ಬೆಂಗಳೂರಿನಲ್ಲಿ ನಿತ್ಯ 1,212 MLD ನೀರು ತ್ಯಾಜ್ಯ ಸೇರ್ತಾ ಇವೆ. ಸೊ ಈ ನೀರನ್ನು ಸಂಸ್ಕರಿಸಿ ಮರುಬಳಕೆಗೆ ಈಗ ಜಲಮಂಡಳಿ ಮುಂದಾಗಿದೆ. ಸೊ ಇನ್ಮೇಲೆ ಈ ಒಂದು ಅನಾವಶ್ಯಕವಾಗಿ ಸುಮ್ಮನೆ ಈ ನೀರು ಟ್ಯಾಂಕ್ ಮಾಲೀಕರು ಏನಿದ್ದಾರಲ್ಲೇ, ಸೊ ಬೇಕಾಬಿಟ್ಟಿಯಾಗಿ ಡಬಲ್ ರೇಟ್, ತ್ರಿಬಲ್ ರೇಟನ್ನು ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಸದ್ಯಕ್ಕೆ ಅದನ್ನು ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.